ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಆಗಸ್ಟ್ 27ರಿಂದ ಸೆಪ್ಟೆಂಬರ್ 2ರವರೆಗೆ ಸಪ್ತ ರಥೋತ್ಸವ ಅಂಗವಾಗಿ 7 ದಿನಗಳ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. 29/8/2026 ಪೂರ್ವ ಆರಾಧನೆ, 30/8/2026 ಮಧ್ಯ ಆರಾಧನೆ, ಮೂಲ ಬೃಂದಾವನಕ್ಕೆ ಮಹಾ ಅಭಿಷೇಕ, ರಜತ ಸುವರ್ಣ ರಥೋತ್ಸವ, ವಜ್ರ ಕವಚ. 31/8/2026 ಉತ್ತರ ಆರಾಧನೆ ನಿಮಿತ್ತ ಮಹಾರಥೋತ್ಸವ ನಡೆಯಲಿದೆ. ಆರಾಧನಾ ಮಹೋತ್ಸವಕ್ಕೆ ಆಗಮಿಸುವ ಸರ್ವರಿಗೂ ಆರ್ಥಿಕ ಸುಸ್ವಾಗತ. ಸ್ವಾಗತ ಕೋರುವವರು ಆಡಳಿತ ಮಂಡಳಿ ಮಂತ್ರಾಲಯ. ದೇವದುರ್ಗದ ವಿದ್ಯಾಗಿರಿ ಪ್ರದೇಶದ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಮರ್ಪಕ ಸಾರಿಗೆ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ದೇವದುರ್ಗ ಪಟ್ಟಣದ ರಾಜು ರಸ್ತೆಯಲ್ಲಿರುವ ವಿದ್ಯಾಗಿರಿ ಪ್ರದೇಶದಲ್ಲಿ ಹಲವು ಶಿಕ್ಷಣ ಸಂಸ್ಥೆಗಳು ಹಾಗೂ 8ಕ್ಕೂ ಹೆಚ್ಚು ವಿದ್ಯಾರ್ಥಿ ವಸತಿ ನಿಲಯಗಳಿದ್ದು ಪ್ರತಿದಿನ ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಚರಿಸುತ್ತಿದ್ದಾರೆ. ಆದರೆ ಸಮರ್ಪಕ ಬಸ್ ನಿಲುಗಡೆ ಮತ್ತು ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಪ್ರತಿದಿನ ಸುಮಾರು 4 ಕಿಲೋಮೀಟರ್ವರೆಗೆ ಕಾಲ್ನಡಿಗೆಯಲ್ಲಿ ಸಂಚರಿಸುವಂತಾಗಿದೆ. ಈ ಸಮಸ್ಯೆ ಪರಿಹರಿಸುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಎಸ್ಎಫ್ಐ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಎಲ್ಲ ಬಸ್ಗಳಿಗೆ ಕಡ್ಡಾಯ ನಿಲುಗಡೆ ಕಲ್ಪಿಸಬೇಕು, ಪ್ರತ್ಯೇಕ ಬಸ್ ವ್ಯವಸ್ಥೆ ಮಾಡಬೇಕು ಹಾಗೂ ಅಪೂರ್ಣಗೊಂಡಿರುವ ಬಸ್ ನಿಲ್ದಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಡಿಪೋ ಮ್ಯಾನೇಜ್ಮೆಂಟ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭೇಟಿ ನೀಡಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ 3 ಸಮಯಗಳಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದರು. ಬೇಡಿಕೆಗಳು ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಡಿಪೋ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ನಡೆಸುವುದಾಗಿ ಎಸ್ಎಫ್ಐ ಎಚ್ಚರಿಕೆ ನೀಡಿದೆ. ಹತ್ತು ಗಂಟೆ ತನ 50 ಬಸ್ ಬರ್ತಾವ. ಸ್ಟಾಪ್ ಮಾಡಲ್ಲ. 10 ಗಲ್ಲು ಕರವಾ ಸಮಸ್ಯೆ ಇರ್ತಾವ. ಯಾರು ಉತ್ತರ ಕೊಡ್ತಾರ? ಯಾರು ಕೊಡ್ಬೇಕು? ಈಗ ಬರ್ತಾವ, ಬರ್ತಾವ. ನೀವು ಕಾಲೇಜು ಬರೋ ಟೈಮು ಹೋಗೋ ಟೈಮ್ ಮೇಂಟೈನ್ ಮಾಡ್ರಿ. ಮಗಳ ನೀವು ಯಾವಾಗ ಬಂದು 8 ಗಂಟೆಗೆ ಕಲ್ತಾರೆ ಸರ್ ಬಸ್ ಇವರು ರಾತ್ರಿ ಕೇಳ್ರಿ ಸಮಸ್ಯೆ. ಆಮ್ಯಾಗ ಬಸ್ ಇರ್ತಾವ, ಬಸ್ ಹೋಗಲ್ಲ. ಒಟ್ಟೂರು ಗಾಡಿಗೆ ಅವತ್ತು ಅಂತಾರ, ಇನ್ನ 4 ಗಾಡಿ ನಿಂತಿರ್ತಾವ. ನೋಡ್ಕೊಂಡು ಗಾಡಿ ಓಡಿಸೋನ್ಸಲ ತೋರ್ಸಂಬರ್ತಿ ಬಾ ಅಂತ ಕರಿ ರೆಸ್ಪೆಕ್ಟ್ ಇಲ್ಲ ಅಂತ ಕೈ ಮಾಡ್ತಾರೆ. ದಲಿತರ ಸರಣಿ ಕೊಲೆ ಪ್ರಕರಣ ಸಂಬಂಧಿಸಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಅವರನ್ನು ತಕ್ಷಣವೇ ವರ್ಗಾವಣೆ ಮಾಡುವ ಮೂಲಕ ದಕ್ಷ ಅಧಿಕಾರಿಗಳನ್ನು ನೇಮಿಸಬೇಕೆಂದು ದಲಿತ ಪರ ಒಕ್ಕೂಟದ ಮುಖಂಡರು, ಮಾರಪ್ಪ ವಕೀಲರು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಹೋರಾಟದ ನೆಲವಾದ ಜಿಲ್ಲೆಯಲ್ಲಿ 3 ಜನರ ದಲಿತರ ಕೊಲೆ ಪ್ರಕರಣಗಳು ದಲಿತ ಸಮುದಾಯವನ್ನು ತಲ್ಲಣಗೊಳಿಸಿದೆ. ಭೂಮಾನಂದನ ಭೀಕರ ಕೊಲೆ ಪ್ರಕರಣದಲ್ಲಿ 8 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಸಂಪೂರ್ಣ ವಿಫಲವಾಗಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅಶ್ವಿನಿ ಮತ್ತು ರಾಣಮ್ಮ ಅತ್ಯಾಚಾರ ಕೊಲೆ ಪ್ರಕರಣ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ವೈಫಲ್ಯದಿಂದ ದಲಿತರ ಸರಣಿ ಕೊಲೆಗಳು ನಡೆದಿದೆ. ಜಿಲ್ಲಾ ಆಡಳಿತ ಕೊಲೆ ಪ್ರಕರಣಗಳನ್ನು ಗಂಭೀರ ಪರಿಗಣಿಸಿ ಸರ್ಕಾರ ವರದಿ ಸಲ್ಲಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ದಲಿತರ ಕೊಲೆಗಳ ಪ್ರಕರಣ ಕೇವಲ ಪರಿಹಾರಕ್ಕೆ ಸೀಮಿತವಾಗಿದೆ. ಭೂಮಾನಂದ ಹಾಗೂ 2 ಮಹಿಳೆಯರ ಕೊಲೆ ಪ್ರಕರಣಗಳಲ್ಲಿ ವಿಫಲವಾಗಿದ್ದಂಥದ್ದನ್ನು ನಾವು ಮತ್ತೊಂದು ಸಲ ಇವತ್ತು ಸರ್ವನಾರಾಯಣ ಸ್ವಾಮಿ ಅವರ ಒಂದು ಅಪಾಯಿಂಟ್ಮೆಂಟ್ ಇತ್ತು. ಆ ಅಪಾಯಿಂಟ್ಮೆಂಟ್ ಸಂದರ್ಭದಲ್ಲೂ ಕೂಡ ಅವರ ಗಮನಕ್ಕೆ ಹಲವಾರು ವಿಷಯಗಳು ತಂದಿದ್ರು. ಆದರೆ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ನಮ್ಮ ಮನವಿ ಪತ್ರ ತಗೊಂಡ್ಬೇಕು. 24ಕ್ಕೆ
ನಿಮಗೆಲ್ಲರೂ ಗೊತ್ತಿದೆ, ವೇದಿಕೆಗೆ ಬಂದು ಅವರು ಮತ್ತು SP ಅವರು ನಮ್ಮ ವೇದಿಕೆ ಮೇಲೆ ಅವರನ್ನು ಕೂರಿಸಿ ನಾವು ಅವರಿಗೆ ಮೆರವಣಿಗೆ ಕೊಡ್ತೇವೆ. ಕಾರ್ಯಾಲಯಕ್ಕೆ ಮನೆ ಪತ್ರವನ್ನು ಸಲ್ಲಿಸಿರುತ್ತಾರೆ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಕಳಿಸ್ಬೇಕು. ಯಾಕೆ ಹೇಳ್ತಾರೆ ಗೊತ್ತಿಲ್ಲ. ಎರಡನೇದಾಗಿ CID ತನಿಖೆಗೆ ಏನು ಅದು ಒತ್ತಾಯಿಸ ಅಂತ ಮಾತು. ಇಷ್ಟು ಬಿಟ್ಟರೆ ಒಬ್ಬ ಜಿಲ್ಲಾಡಳಿತ ಮತ್ತೆ ಅದರ ಜಾರಿಯನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಅಧಿಕಾರಿ, ಈ ರಾಜ್ಯದ ಜಿಲ್ಲೆಯ ಅಧಿಕಾರಿಗಳು ಸರ್ಕಾರಕ್ಕೆ ತಮ್ಮದೇ ಆದಂಥ ಒಂದು ಅಭಿಪ್ರಾಯ ಆಗಲಿ, ತಮ್ಮದೇ ಆದಂಥ ಒಂದು ಶಿಫಾರಸು ಆಗಲಿ ಅಥವಾ ಪ್ರಕರಣಗಳ ತೀವ್ರತೆ ಬಗ್ಗೆ ಕೂಡ ಒಂದೇ ಒಂದು ಶಬ್ದ ಬಳಸಿ ಸರ್ಕಾರ ಕಳಿಸಿಲ್ಲ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅವರು ಅದೇನು ಟಪಲ್ ಕೆಲಸ ಅದ, ನಾವು ಕೊಟ್ಟದ ನಮ್ಗೆ ಕಳಿಸ್ಬಿಟ್ರೆ ಅಷ್ಟೇ. ಈ ಸಂದರ್ಭದಲ್ಲಿ ಅವ್ರ ಜವಾಬ್ದಾರಿ ಇದ್ದವರು ಅದೆಂತ ಕಾನ್ಫಿಡೆನ್ಸ್. ಈಗ ನಿಮಗೆ ಮತ್ತೊಂದು ಲ್ಯಾಪ್ಟಾಪ್ ಹೇಳ್ತೀನಿ ನೋಡ್ರಿ. 8 ಜನ ಆರೋಪಗಳಲ್ಲಿ 8 ಜನ ಆರೋಪಗಳಲ್ಲಿ ಇವತ್ತು ಕೂಡ 8 ಆರೋಪಿಯನ್ನು ಅರೆಸ್ಟ್ ಮಾಡಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಒಂದು ಕ್ವಶನ್ ಬಂತು, ನಮ್ಮ ನಿನ್ನೆಲಿಂದ ಅವರು ಅದಕ್ಕೆ ಉತ್ತರ ಇವತ್ತು ಕೊಡ್ತಾ ಇಲ್ಲ. ಯಾರು ಹೆಸರು ಕೊಡ್ತಾ ಇಲ್ಲ, ಮೊದಲು ಕೊಡ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಒಬ್ರು ಯಾರು DH ಸ್ಪಷ್ಟವಾಗಿ ಮಾತಾಡಿದರು. ನಿಮ್ಮ ಅಪ್ಪಗಾದಾಗ ನಾವು DHS ಅವ್ರು ಮಾಡಬೇಕು. ಇವತ್ತು ನೀನು ಒಬ್ಬ ಸಣ್ಣೊಳಗೆ ನಮ್ಗಿಂತ ನೀನು ಮಾಡಿಲ್ಲ, ನೀನು ಮಾಡಲೇಬೇಕು. ಸರ್, ನಾನು ಮೊನ್ನೆ ಅವರಿಗೆ ಫೋನಲ್ಲಿ ನಾನು ಮಾತಾಡಿದ್ದೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ 3 ಪ್ರಕರಣ ಬಗ್ಗೆ ಮಾತಾಡ್ತಾ ಇಲ್ಲ, ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನನಗೆ ಜಿಲ್ಲಾಡಳಿತದಿಂದ ಒಂದೇ ವಿಷಯ ನನಗೆ ರಿಪೋರ್ಟ್ ಮಾಡಿದ್ದಾರೆ. 2 ಇಶ್ಯೂ ಮಾಡಿಲ್ಲ, ಗೋಮಾನಂದ್ ಮಾಡಿಲ್ಲ, ರಾಣೆಬಂದ್ ಮಾಡಿಲ್ಲ. ಒಂದೇ ನನಗೆ ಜಿಲ್ಲಾಡಳಿತದಿಂದ SP ಇವರು ವೈಫಲ್ಯ. ಯಾಕೆ ಜಿಲ್ಲಾಡಳಿತ ಮಂತ್ರಿ ಇದ್ದಾರ, ಕೇವಲ ಆರ್ಗನೈಸ್ ಮಾಡ್ತಾ ಇದ್ದಾರ. ದಲಿತರ ಒಕ್ಕಲುಗಳ ಬಗ್ಗೆ ತಾನು ಮಾತಾಡ್ತಾ ಇಲ್ಲ, ಕೇವಲ ಅಶ್ವಿನಿ ಪ್ರಕರಣ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರ ಹಾಗೆ ಅಜಯ್ ಸಿಂಗ್ ಅವರು ಸಿಂಧನೂರು ನಗರಸಭೆ ವ್ಯಾಪ್ತಿಯಲ್ಲಿ ಡಿ ದೇವರಾಜ ಅರಸು ವಸತಿ ಯೋಜನೆ ಅಡಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ 67 ಆಶ್ರಯ ಮನೆಗಳು ಮಂಜೂರಾಗಿವೆ. ಆದರೆ ಫಲಾನುಭವಿಗಳ ಪೈಕಿ ಕೆಲವರಿಗೆ ಸ್ವಂತ ನಿವೇಶನ ಲಭ್ಯವಿದ್ದು, ಇನ್ನು ಕೆಲವರಿಗೆ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಖಾಲಿ ಜಾಗದ ಕೊರತೆ ಇದೆ. ನಿವೇಶನ ಹೊಂದಿರುವ ಫಲಾನುಭವಿಗಳಿಗೆ ಈಗಾಗಲೇ ಮಂಜೂರಾಗಿರುವ ಮನೆಗಳನ್ನು ಶೀಘ್ರವಾಗಿ ನಿರ್ಮಿಸಿಕೊಡಬೇಕೆಂದು ಒತ್ತಾಯಿಸಲಾಗಿದೆ. ನಿವೇಶನ ಇಲ್ಲದ ಲಿಂಗತ್ವ ಅಲ್ಪಸಂಖ್ಯಾತ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಸೂಕ್ತ ಖಾಲಿ ಜಾಗವನ್ನು ಗುರುತಿಸಿ ಮನೆ ನಿರ್ಮಾಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಲಾಗಿದೆ. ವಸತಿ ಸೌಲಭ್ಯದಿಂದ ವಂಚಿತರಾಗಿರುವ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಾಶ್ವತ ಸೂರು ಕಲ್ಪಿಸುವುದು ಅಗತ್ಯವಿದ್ದು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಕುರಿತು ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು. ಮಂಜೂರಾಗಿರುವ 67 ಮನೆಗಳ ನಿರ್ಮಾಣ ಕಾರ್ಯವನ್ನು ವಿಳಂಬ ಮಾಡದೆ ಪೂರ್ಣಗೊಳಿಸುವಂತೆ ಫಲಾನುಭವಿಗಳು ಕಳಕಳಿಯಿಂದ ಮನವಿ ಮಾಡಿದ್ದಾರೆ. ತಹಸೀಲ್ ಆಫೀಸ್ಗೆ ಬಂದಿರುವ ಕಾರಣ ಏನಂದ್ರೆ, ಕೆಲವು ವರ್ಷಗಳಿಂದ ನಮ್ಮ ಮಂಗಳ ಮುಖ್ಯರಿಗೆ ಏನು ಸೌಕರ್ಯ ಸಿಗ್ತಾ ಇಲ್ಲ. ನಮ್ಮ ಹಕ್ಕು ನಮಗೆ ಪಡ್ಕೋಕ್ ಆಗ್ತಾನೆ ಇಲ್ಲ. ಯಾಕಂದ್ರೆ ನಾವು ತುಳಿತಕ್ಕೂ ಒಳಗಾದ ನಮ್ದೊಂದು ಸಮುದಾಯ. ನಾನು ತಹಸೀಲ್ದಾರಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ. ನಮ್ಮ ಸಿಂಧನೂರಿನಲ್ಲಿ 67 ಮನೆಗಳು ಬಂದಿದ್ದಾವಂತೆ. ದಯವಿಟ್ಟು ಸರ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಾವು ಎಷ್ಟೋ ವರ್ಷಗಳಾಯಿತು ಸಿಂಧನೂರಲ್ಲಿ ಜೀವನ ಮಾಡೋಕ್ಕೆ, ಇದುವರೆಗೂ ನಮಗೊಂದು ಪ್ಲಾಟ್ ಇಲ್ಲ. ನಾವು ಎಲ್ಲಿ ಮನೆ ಬಾಡಿಗೆ ಕೇಳಕ್ಕೆ ಹೋದ್ರೆ 2,000 ಇದ್ದದ್ದು 5,000 ಅಂತಾರ, 5,000 ಇದ್ದದ್ದು 10,000 ಅಂತಾರ. ನಾವು ತುಂಬಾ ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಸಿಂಧನೂರಿನಲ್ಲಿ. ಇವಾಗ ಬಂದಿದ್ದಾವಂತೆ, ಅವು ಎಲ್ಲಿ ಬಂದಿದ್ದಾವೋ ಏನು ಬಂದಿದ್ದಾವೋ ನಮಗೂ ಗೊತ್ತಿಲ್ಲ ಸರ್. ಆದಷ್ಟು ಬೇಗ ನಮಗೆ ಸಹಾಯ ಮಾಡಿ ಸರ್. ಆದಷ್ಟು ಬೇಗ ನಮ್ಮ ಹಕ್ಕು ನಮಗೆ ದೊರಕಿಸ್ಕೊಡ್ರಿ. ನಮಸ್ಕಾರ. ಜಿಲ್ಲಾ ಕುರುಬರ ಸಂಘ ಹಾಗೂ ಜಿಲ್ಲಾ ಕನಕ ನೌಕರರ ಸಂಘದ ವತಿಯಿಂದ ದಿನಾಂಕ 30ರಂದು ನಗರದ ರಂಗಮಂದಿರದಲ್ಲಿ SSLC ಮತ್ತು PUCಯಲ್ಲಿ ಅಧಿಕ ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರು ಮತ್ತು ವಿಶೇಷ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಕಾರ್ಯಾಧ್ಯಕ್ಷರಾದ ಹನುಮಂತಪ್ಪ ಜಾಲಿಬೆಂಚಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾರ್ಯಕ್ರಮದಲ್ಲಿ ಸಚಿವರು, ಸಂಸದರು, ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದರು, ಮಾಜಿ ಶಾಸಕರು, ಕುರುಬರ ಸಮಾಜದ ಜಿಲ್ಲಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಜಿಲ್ಲಾ ಕನಕ ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ತಾಲೂಕುಗಳ ಕುರುಬರ ಸಂಘದ ಕನಕ ನೌಕರರ ಸಂಘದ ಮಹಿಳಾ ನೌಕರರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ.
ಪ್ರತಿಭಾ ಪುರಸ್ಕಾರಕ್ಕೆ ಈಗಾಗಲೇ 250 ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ರಾಯಚೂರಿನ ಪಂಡಿತ ಸಿದ್ದರಾಮ ಜನ್ಮದಿನ ರಂಗಮಂದಿರ ರಾಯಚೂರಿನಲ್ಲಿ ಜಿಲ್ಲಾ ಕುರುಬರ ಸಂಘ ಮತ್ತು ಜಿಲ್ಲಾ ಕನಕ ನೌಕರ ಸಂಘದ ಸಹಯೋಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದರೆ SSLC ಮತ್ತು PUCಯಲ್ಲಿ ಪ್ರತಿಶತ 90ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಜಿಲ್ಲಾ ಕುರುಬರ ಸಂಘದ ಮತ್ತು ಕನಕ ನೌಕರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಸಾಧನೆಗೈದಿರುವಂಥ ಸಮಾಜದ ವಿದ್ಯಾರ್ಥಿಗಳು ಮತ್ತು ಪ್ರತಿಭಾವಂತರಿಗೂ ಕೂಡ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸಮಾಜದ ಗುರುಗಳು, ಅದೇ ರೀತಿಯಾಗಿ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರುಗಳು ಮತ್ತು ಸಂಸದರು, ಅದೇ ರೀತಿಯಾಗಿ ಮಾಜಿ ಸಂಸದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ತಮ್ಮ ಮೂಲಕ ಸಮಾಜದ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎನ್ನುವ ದೃಷ್ಟಿಯಿಂದ ಪತ್ರಿಕಾಗೋಷ್ಠಿ ಮೂಲಕ ಸಮಾಜದ ಬಾಂಧವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. 50 ಅರ್ಜಿಗಳು ಕೂಡ ಬಂದಿದ್ದಾವೆ. ಸುಮಾರು 300 ವಿದ್ಯಾರ್ಥಿಗಳು ಆಗಬಹುದಂತ ಅಂದಾಜಿದೆ. ಅದೇ ರೀತಿಯಾಗಿ ವಿಶೇಷವಾಗಿ ಸಾಧನೆಗೈದಂಥವರು ಅಂದರೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು MBBSನಲ್ಲಿ ಪಾಸಾದಂಥವರು ಮತ್ತು MDಗೆ ಏನು ಪರೀಕ್ಷೆ ಬರೆದು ಅಲ್ಲಿ ಕೂಡ ಏನು ಆಯ್ಕೆಯಾಗಿರುವಂಥವರು ಮತ್ತು ಕಳೆದ ಸಾಲಿನಲ್ಲಿ PSI ಹುದ್ದೆಗೆ ಕೂಡ ಏನು ಆಯ್ಕೆಯಾಗಿದ್ದಾರೆ ಅಂಥವ್ರಿಗೂ ಕೂಡ ಸಮಾಜದ ವತಿಯಿಂದ ಸನ್ಮಾನವನ್ನು ಮಾಡಲಾಗ್ತದೆ. ದಿನ ಬೆಳಗಾದರೆ RSS ಬಗ್ಗೆ ಮಾತನಾಡುವ ಗೃಹ ಸಚಿವರು ರಾಯಚೂರು ಜಿಲ್ಲೆಯಲ್ಲಿ ನಡೆದ ದಲಿತ ಕಗ್ಗೊಲೆ ಘಟನೆ ಕಾಣಿಸುತ್ತಿಲ್ಲವೇ? ಗೃಹ ಸಚಿವರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ವಿಧಾನ ಪರಿಷತ್ತು ಪ್ರತಿಪಕ್ಷದ ನಾಯಕ ನಾರಾಯಣಸ್ವಾಮಿ ಆರೋಪಿಸಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಯಚೂರು ಜಿಲ್ಲೆಯಲ್ಲಿ ಅಶ್ವಿನಿ ಎಂಬ ಯುವತಿಯ ಮೇಲೆ ಅತ್ಯಾಚಾರ, ಕೊಲೆ, ಲಿಂಗಸ್ಕೂರು ಕರಡಕಲ್ನಲ್ಲಿ ರಾಣಮ್ಮ ಕೊಲೆ, ಅತ್ಯಾಚಾರ ಹಾಗೂ ಭೂಮಾನಂದ ಕೊಲೆ ಘಟನೆ ಜರುಗಿದೆ. ರಾಜ್ಯದಲ್ಲಿ ನಿರಂತರವಾಗಿ ದೌರ್ಜನ್ಯ, ಕೊಲೆ, ಅತ್ಯಾಚಾರ ಘಟನೆಗಳು ನಡೆದರೂ ಗೃಹ ಸಚಿವರು ಮಾತನಾಡುತ್ತಿಲ್ಲ. ಅಧಿಕಾರಿಗಳು ನೀಡಿರುವ ವರದಿಯನ್ನು ಮಾತ್ರ ಹೇಳುತ್ತಿದ್ದಾರೆ. ದ್ವೇಷಕ್ಕ ಸಮುದಾಯ ಜನರ ಜೀವ ಬಲಿಯಾಗುತ್ತಿದೆ. ಗೃಹ ಸಚಿವರ ರಾಜ್ಯದಲ್ಲಿಯೇ ಇದ್ದಾರೆಯೇ ಎಂದು ಪ್ರಶ್ನಿಸಿದರು. ಕಲ್ಯಾಣ ಕರ್ನಾಟಕ ಭಾಗದವರೇ ಗೃಹ ಸಚಿವರಾಗಿದ್ದು ಇಲ್ಲಿಯ ದಲಿತರ ಬಡಾವಣೆ ಏನಾಗಿದೆ ಕೇಳಲು ನೋಡಲು ಸಹ ಸಿದ್ಧರಿಲ್ಲ ಎಂದರೆ ಏನರ್ಥ ಎಂದರು. ರಾಯಚೂರು, ಯಾದಗಿರಿ, ಬೀದರ್ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಡ್ರಗ್ಸ್, ಗಾಂಜಾ ಎಗ್ಗಿಲ್ಲದೆ ಮಾರಾಟ ನಡೆಯುತ್ತಿದ್ದು ಯುವಕರ ಆರೋಗ್ಯ ಮಾತ್ರ ಕೆಡುತ್ತಿಲ್ಲ, ಸಮಾಜದ ಆರೋಗ್ಯವು ಕೆಡುತ್ತಿದೆ ಎಂದರು. ಜಿಲ್ಲಾ ಅಧಿಕಾರಿಗಳು ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದ್ದಾರೆ. 3 ಕೊಲೆಗಳಾದರೂ ಸರ್ಕಾರಕ್ಕೆ ಸಮಗ್ರ ವರದಿ ನೀಡಿಲ್ಲ. ಸರ್ಕಾರಕ್ಕೆ ದಲಿತರ ರಕ್ಷಣೆ ಬೇಕಿಲ್ಲವೇ ಎಂದು ಪ್ರಶ್ನಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಈ ಹಿಂದೆ ಡಾಕ್ಟರ್ ಪರಮೇಶ್ವರ ಗೃಹ ಸಚಿವರಾಗಿದ್ದಾಗಲೂ ಇದೇ ಸ್ಥಿತಿ ಇತ್ತು. ಈಗಾಗಲೇ ಅಶ್ವಿನಿ ಪಾಪ ಆಕೆ ಗ್ರಾಜ್ಯುಯೇಟ್ ಆಗಿ ಒಂದೇ 1 ವರ್ಷ ಆಗಿತ್ತು. ಅನೇಕ ಕನಸುಗಳನ್ನು ಕಂಡಿದ್ದ ಆ ತಂಗಿ ಇವತ್ತು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾಳೆ. ಇದಕ್ಕೆ ಕಾರಣ ಏನು? ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಇದರಿಂದ ಈಗ ಒಬ್ಬನನ್ನು ಮಾತ್ರ ಅವನೇ ಮಾಡಿದ್ದು ಅನ್ನೋದನ್ನು ಹೇಳ್ತಾರೆ ಅಷ್ಟೇ. ಇದರಿಂದ ಇನ್ನೂ ಏನೇನಿದೆಯಾ ಅದು ಇನ್ವೆಸ್ಟಿಗೇಷನ್ನಲ್ಲಿ ಸಂಪೂರ್ಣ ಮಾಹಿತಿ ಹೊರಗಡೆ ಬರಬೇಕಾಗಿದೆ. ಈಗ ಅದರಲ್ಲಿ ಕೆಲವು ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ, ಪೊಲೀಸ್ನವರನ್ನು. ಅವರು ಸರಿಯಾಗಿ ತನ್ನ ಕಾರ್ಯ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ನೆಗ್ಲಿಜೆನ್ಸ್ ಆಫ್ ದೇರ್ ವರ್ಕ್ ದೇ ಹ್ಯಾವ್ ಬೀನ್ ಸಸ್ಪೆಂಡೆಡ್. ಅಲ್ಲಿಗೆ ಇದು ಮುಕ್ತಾಯ ಆಗೋದಿಲ್ಲ. ಅದರ ಹಿಂದೆ ಯಾರಿದ್ದಾರೆ, ಏನೆಲ್ಲ ನಡೆದಿದೆ ಅಂತಕ್ಕಂಥದ್ದು ಬರಬೇಕು. ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಕ್ರಮ ಜರುಗಿಸಬೇಕು. ರಾಣಮ್ಮನದು ಹಾಗೆ, ಆಕೆಯೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದ ಆಕೆ.
ಈಗ ನಾನು ಅಲ್ಲಿ ಸ್ಪಾಟಿಗೆ ಹೋಗ್ತೇನೆ, ಅಲ್ಲಿ ವಿಚಾರಗಳು ಏನು ಅನ್ನೋದನ್ನು ತಿಳ್ಕೊಳ್ತೇನೆ ಮತ್ತು ತಮಗೆ ನಂತರದಲ್ಲಿ ಮಾತಾಡ್ತೇನೆ. ಸಿ ಅವರು ಸರ್ಕಾರಕ್ಕೆ ವರದಿ ಕಳಿಸ್ಬೇಕಾಗಿತ್ತು, ಅವರೊಂದು ರೀತಿ ಪೋಸ್ಟ್ ಮ್ಯಾನ್ ಕೆಲಸ ಮಾಡಿದ್ದಾರೆ. ಇಲ್ಲ, ನನ್ನ ಹತ್ರ ಇದೆ ಅವರ ವರದಿ ಕಳಿಸಿರೋದು. ಭೂನಂದನ ಕಗ್ಗೊಲೆ, ಅಶ್ವಿನಿ ರಾಣೆಮ್ಮ ಸಾಮೂಹಿಕ ಅಪಹರಣ, ಅತ್ಯಾಚಾರ, ಕೊಲೆಗಳ ಪ್ರಕರಣವನ್ನು ಸಮಗ್ರ ತನಿಖೆಗಾಗಿ ಸಿಐಡಿಗೆ ಒಪ್ಪಿಸಿ ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆಗೆ ಒತ್ತಾಯ. ಇದು ಯಾರು ಅಂತಂದರೆ ರಾಯಚೂರು ದಲಿತ ಸಂಘಟನೆಗಳ ಒಕ್ಕೂಟ ರಾಯಚೂರು. ಇವರು ಮನವಿ ಪತ್ರ ಅಂತೆ. ಯಾರೋ ಮನವಿ ಪತ್ರ ಕೊಟ್ಟಿದ್ದನ್ನು ನೀವು ರಿಪೋರ್ಟ್ ಅಂತ ಕೊಡ್ತೀರಿ? ಇಷ್ಟೇನ ಪೋಸ್ಟ್ ಮ್ಯಾನ್ ಕೆಲಸನ ಡಿ ಸಿ ಅವರು ಮಾಡಬೇಕಾಗಿರೋದು? ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ದಲಿತ ಸಂಘಟನೆಗಳವರು ಮನವಿ ಕೊಟ್ಟಿದ್ದಾರೆ, ಇದನ್ನು CIDಗೆ ಒಪ್ಪಿಸಿ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಇವರು. ಯಾಕೆ ಅವ್ರಿಗೆ ಇನ್ಫಾರ್ಮೇಶನ್ ಇಲ್ವಾ? ಸ್ಥಳಗಳಿಗೆ ಅವರು ಭೇಟಿ ಕೊಟ್ಟಿದ್ದಾರಾ? ಏನನ್ನೋದು ತಿಳ್ಕೊಂಡಿದ್ದಾರಾ? ಜಿಲ್ಲೆಯ ಸಂಪೂರ್ಣ ಉಸ್ತುವಾರಿ DC ಅವರು ಇರ್ತಾರೆ ಅಥವಾ SP ಅವರು ಇರ್ತಾರೆ. ಎಲ್ಲಿ ಏನು ನಡೆಯಿತು? ನಾನು ಕಣ್ಣಾರೆ ಇಂಥದ್ದನ್ನು ಕಂಡಿದ್ದೇನೆ. ನಮಗೆ ರಿಪೋರ್ಟು ಈ ರೀತಿ, ಪೊಲೀಸ್ ರಿಪೋರ್ಟ್ ಈ ರೀತಿ ಬಂದಿದೆ. ನಾನು ಹೋಗಿ ಅದನ್ನು ಕ್ರಾಸ್ ಚೆಕ್ ಮಾಡಿ ಕೇಳಿದಾಗ ಈ ರೀತಿ ನನಗೂ ರಿಪೋರ್ಟ್ ಬಂದಿದೆ. ಇದರ ಪ್ರಕಾರ ಸರ್ಕಾರ ಇಂಥ ರೀತಿಯ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ರಿಪೋರ್ಟ್ ಇರಬೇಕು ಅವ್ರದ್ದು. ಪೋಸ್ಟ್ ಮ್ಯಾನ್ ಕೆಲಸ ಅಲ್ಲ DC ಮಾಡಬೇಕಾಗಿರೋದು. ಐ ವಿಲ್ ಟೇಕ್ ಅಪ್ ದಿಸ್ ಇಶ್ಯೂ ಇನ್ ಎ ಹೈಯರ್ ಲೆವೆಲ್. ಥ್ಯಾಂಕ್ ಯು. ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯ ಶುಲ್ಕ ವಸೂಲಿ ಟೆಂಡರ್ ಪ್ರಕ್ರಿಯೆ, ಮಾವಿನಕೆರೆ ಪಕ್ಕದ ಸರ್ಕಾರಿ ಜಾಗ ಹಾಗೂ ಸ್ಮಶಾನ ಅಭಿವೃದ್ಧಿಗೆ ಸಂಬಂಧಿಸಿದ ಗೊಂದಲಗಳ ಕುರಿತು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕು ಎಂದು ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ಜಾತಿಯ ತರಕಾರಿ ಮಾರಾಟಗಾರರ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ ಹೊತ್ತಾಸ್ತರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2023-24ನೇ ಸಾಲಿನ ಬಳಿಕ ತರಕಾರಿ ಮಾರುಕಟ್ಟೆಯ ಶುಲ್ಕ ವಸೂಲಿಗೆ ಟೆಂಡರ್ ಕರೆಯಲಾಗಿಲ್ಲ ಎಂದು ಆರೋಪಿಸಿದರು. ಕಳೆದ 3 ವರ್ಷಗಳಲ್ಲಿ ಪಾಲಿಕೆಗೆ ಎಷ್ಟು ಆದಾಯ ನಷ್ಟವಾಗಿದೆ ಎಂಬುದನ್ನು ಅಧಿಕಾರಿಗಳು ಬಹಿರಂಗಪಡಿಸಬೇಕು. ಕಳೆದ 5 ವರ್ಷಗಳಲ್ಲಿ ಸುಮಾರು 1 ಕೋಟಿ ನಷ್ಟವಾಗಿದೆ ಎಂಬ ಆರೋಪದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಮಾವಿನಕೆರೆ ಪಕ್ಕದಲ್ಲಿರುವ ಸ್ಲಂ ಬೋರ್ಡ್ಗೆ ಸೇರಿದ ಸರ್ಕಾರಿ ಜಾಗದ ವಿಚಾರದಲ್ಲಿಯೂ ಗೊಂದಲವಿದ್ದು ಯಾವುದೇ ಖಾಸಗಿ ವ್ಯಕ್ತಿ ಜಾಗವನ್ನು ರೈತರು ವ್ಯಾಪಾರಸ್ಥರು ಅಲ್ಲಿ ತರಕಾರಿ ಮಾರಾಟ ಮಾಡುವ ಪ್ರಕ್ರಿಯೆ ಪ್ರಾರಂಭ ಮಾಡಿದರು. ಅದಕ್ಕೂ ಮುಂಚೆ ಏನಂತಂದರೆ ನಾವು ಅನೇಕ ಸಲ ಚಂದ್ರಶೇಖರ್ ನಾಯಕ್ಕಿಂತ ಮುಂಚೆ ಇರುವ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಂದಿನ ಪೌರಾಯುಕ್ತರಿಗೆ ನಾವು ಭಾಳಷ್ಟು ಸಲ ಏನಂತಂದರೆ ಮನವಿ ಮಾಡಿದ್ವಿ. ಅಲ್ಲಿಂದ ಎಪ್ಸಿ ಕಳಿಸ್ರಿ, ಇಲ್ಲಿ ಜಾಗ ಖಾಲಿ ಇದೆ ಅಂತೇಳಿ ಮಾಡಿದರೆ ಒತ್ತಾಯ ಮಾಡಿದ್ವಿ ನಾವು. ಆ ಒತ್ತಾಯದ ಪೂರ್ವಕವಾಗಿ ಏನಂತಂದರೆ ಅವರು ಕೂಡ ನಮಗೆ ಸ್ಪಂದಿಸಿದರು. ಇವರು ಏನಂತಂದರೆ ಮಾನ್ಯ BJP ಮುಖಂಡ ರವೀಂದ್ರ ಜಲ್ದಾರ್ ಅವರು ರಾತ್ರಿ 3 ಗಂಟೆಗೆ ಬಂದು ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರನ್ನ, ರೈತರನ್ನ ಅವ್ರಿಗೆ ಕುಮ್ಮಕ್ಕು ಮಾಡಿ, ನೀವು ಇಲ್ಲೇ ಕೂಡ್ರಿ, ಯಾರು ಬರ್ತಾರೆ ನೋಡ್ತೀನಿ ಅಂತ ಹೇಳಿದ್ರು. ಆಯ್ತಂತ ಹೇಳಿದ್ರು. ಅಲ್ಲೇ ಏನಂತಂದ್ರೆ ಕುಂದಿರಿಸಿದ್ರು. ಮಾನ್ಯ ಇಂದಿನ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಅಲ್ಲಿ ಸಾಧಕ ಬಾಧಕಗಳನ್ನು ಎಲ್ಲ ನೋಡಿ ಏನಂತಂದರೆ ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡಿದ ನಂತರ ಅಲ್ಲಿ IDSMT ಲೇಔಟು ಮತ್ತು ಆಕಾಶವಾಣಿ ಕೇಂದ್ರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಏನಂತಂದರೆ ಇಮ್ರಾನ್ ಎಂಬುವವರ ಒಂದು ಪ್ಲಾಟ್ ಖರೀದಿ ಪ್ಲಾಟ್, ಅವನು ಸ್ವತಃ ಏನಂತ ಖಾಸಗಿ ಪ್ಲಾಟ್ನಲ್ಲಿ ಇವರು ಏನಂತಂದರೆ M ಈರಣ್ಣ ತರಕಾರಿ ಮಾರುಕಟ್ಟೆ ಅಂತೇಳಿ ನಿರ್ಮಾಣ ಮಾಡಿದರು. ಮಾಡಿದ ನಂತರ ಏನಂತಂದರೆ ಆ M ಈರಣ್ಣ ತರಕಾರಿ ಮಾರುಕಟ್ಟೆಗೆ ಇಂದಿನ ಪಾಲಿಕೆ ಆಗಿದೆ ಮತ್ತು ಅಂದಿನ
ಪೌರಾಯುಕ್ತ ನಗರಸಭೆ ಆಗಲಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಆದರೂ ಕೂಡ ಏನಂತಂದ್ರೆ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಪೌರಾಯುಕ್ತರು ಮತ್ತೆ ರವೀಂದ್ರ ಜಲ್ಲಾರ್, ಆ ಇಮ್ರಾನ್ ಪಾಷಾ ಎಲ್ಲರೂ ಸೇರಿ ಏನಂತಂದ್ರೆ ಒಂದು ಕೂಟ ಮಾಡಿಕೊಂಡು ಆ ಇಮ್ರಾನ್ ಪಾಷಾ ಒಂದು ಜಾಗದಲ್ಲಿ ಏನಂತಂದ್ರೆ ಇವರು ಒಂದು ಸುಮಾರು ಒಂದು 20-30 ಅಂಗಡಿಗಳ ಏನಂತಂದ್ರೆ ಮಾರುಕಟ್ಟೆ ನಿರ್ಮಾಣ ಮಾಡಿ ಈರಣ್ಣ ತರಕಾರಿ ಮಾರುಕಟ್ಟೆ ಅಂತೇಳಿ ಹೆಸರಿಟ್ಟರು. ಇಟ್ಟು ಏನಂತಂದ್ರೆ ಅದಕ್ಕ ಅದು ಆಕ್ಷನ್ ಮಾಡ್ಲಿಕ್ಕೆ ಬರಲಿಲ್ಲ. ಯಾಕಂತಂದ್ರೆ ಅದು ಒಂದು ಅನಧಿಕೃತ ತರಕಾರಿ ಮಾರುಕಟ್ಟೆ ಅಂತೇಳಿ ಗೊತ್ತಾದ ಮೇಲೆ ಅವರು ಆಕ್ಷನ್ ಮಾಡಿ ಟೆಂಡರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ರೈತರಿಂದ ಮತ್ತು ವ್ಯಾಪಾರಸ್ಥರಿಂದ ಪ್ರತಿ ವರ್ಷ ಏನಂದ್ರೆ ಟೆಂಡರ್ ಕರಿತಿದ್ರು. ಆ ಟೆಂಡರ್ ಏನಂತಂದ್ರೆ ಸರಿ ಸುಮಾರು ಒಂದು 20 ಲಕ್ಷಕ್ಕೆ ಪ್ರತಿ ವರ್ಷಕ್ಕೆ ಏನಂತಂದ್ರೆ ಟೆಂಡರ್ ಹೋಗ್ತಿತ್ತು. ಅದು ಏನಂತಂದ್ರೆ ನಿಲ್ಲಿಸಿಬಿಟ್ರು ಅವರು. ನಮಗೆ ಅನ್ಯಾಯ ಆಗಿದೆ, ಈ ರೀತಿ ಆಗ್ತಾ ಇದೆ ಅಂತೇಳಿ ಅಂದಿನ ಪೌರಾಯುಕ್ತರು ಕೂಡ ಮನವರಿಕೆ ಆಯಿತು ಮತ್ತು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಕೂಡ ಮನವರಿಕೆ ಆಗಿ ಏನಂತಂದ್ರೆ ಅದನ್ನ ತೆಗಿಬೇಕಂತೇಳಿ ಒಂದು ಪ್ರಯತ್ನ ಮಾಡಿದರು. ಚಂದ್ರಶೇಖರ್ ನಾಯಕ್ ಸಾಹೇಬರು ತೆಗೆದರು. ತದನಂತರ ಇವ್ರೇನು ಅಲ್ಲಿ ಹೋಗಿ ಶಿಫ್ಟ್ ಮಾಡ್ಕೊಂಡು ಇದ್ರಲ್ಲ, ಅದು ಕೂಡ ನಾವೇನಂತಂದ್ರೆ ಇಲ್ಲಿಗಲ್ಲ ಇದೆ ಅಂತೇಳಿ ನಾವು ಕಲೆ ಬಿದ್ದಾಗ ಅವ್ರೇನಂತಂದ್ರೆ ಮಾನ್ಯ ವಲಯ ಆಯುಕ್ತರು ಬಸವರಾಜ್ ಹೆಬ್ಬಾಳ್ ಅವರು